ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಬೀಟ್ ನ್ಯೂಸ್. ಕಾಟಾಚಾರಕ್ಕೆ ಕೋವಿಡ್ ಚೆಕ್ ಪೋಸ್ಟ್ ನಿರ್ಮಾಣ, ಯಾವುದೇ ತಪಾಸಣೆ ಮಾಡದೆ ಕಾಲಹರಣೆ. ಗಡಿ ತಾಲೂಕನ್ನ ನಿರ್ಲಕ್ಷಿಸುತ್ತಿರುವ ಜಿಲ್ಲಾಧಿಕಾರಿ. ಆಂಧ್ರದ ಕಡಪ ಜಿಲ್ಲೆಯಲ್ಲಿ ಸೋಮವಾರ ಕೊರೋನಾ ಸೋಂಕಿನಿಂದ 2 ಮೃತಪಟ್ಟಿರುವುದು. ಮೃತರ ಸಂಪರ್ಕದಲ್ಲಿದ್ದ 9 ಜನರಿಗೆ ಪಾಸಿಟಿವ್ ವರದಿಯಾದ ಬೆನ್ನಲ್ಲೇ ವೈರಸ್ ಹರಡುವಿಕೆಯನ್ನು ತಡೆಯುವ ಸಲುವಾಗಿ ತಾಲೂಕಿನ 5 ಗಡಿ ಭಾಗಗಳಲ್ಲಿ ಚೆಕ್ ಪೋಸ್ಟ್ ಸ್ಥಾಪಿಸಲಾಗಿದೆ. ಇನ್ನು ಪಾವಗಡ ತಾಲೂಕು ಸುತ್ತಲೂ ಆಂಧ್ರ ಪ್ರದೇಶ ಗಡಿ ಬರುವುದರಿಂದ ತಾಲೂಕಿನೊಳಗೆ ಸೋಂಕು ಹರಡುವುದನ್ನು ತಡೆಯುವ ನಿಟ್ಟಿನಲ್ಲಿ ಚೆಕ್ ಪೋಸ್ಟ್ಗಳನ್ನು ಸ್ಥಾಪಿಸಿ ಸಿಬ್ಬಂದಿ ನಿಯೋಜಿಸುವಂತೆ ತಹಶೀಲ್ದಾರ್, ತಾಲೂಕು ಪಂಚಾಯಿತಿ ಇಒ, ಆರೋಗ್ಯ ಇಲಾಖೆಯ ತಾಲೂಕು ವೈದ್ಯಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದ್ದಾರೆ. ಆದೇಶದ ಪೂರಕವಾಗಿ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಯಾವುದೇ ತಪಾಸಣೆ ಮಾಡುತ್ತಿಲ್ಲ. ಕೇವಲ ಆಶಾ ಕಾರ್ಯಕರ್ತೆ ಯಾರನ್ನು ನೇಮಿಸಿದ್ದು, ಕಾರ್ಯಕರ್ತೆಯರು ಒಬ್ಬ ಗ್ರಾಮ ಪಂಚಾಯಿತಿ ಕಡೆಯಿಂದ ಒಬ್ಬ ವಾಟರ್ ಮ್ಯಾನ್ ನೇಮಿಸಲಾಗಿದೆ. ಇವರುಗಳು ವಾಹನ ನಿಲ್ಲಿಸಲು ಹೋಗುವುದಿಲ್ಲ. ಸುಮ್ಮನೆ ಬೆಳಗ್ಗೆ 10 ರಿಂದ 4 ಗಂಟೆವರೆಗೆ ಕಾಲಹರಣೆ ಮಾಡಿ ಹೋಗುತ್ತಿದ್ದಾರೆ. ಇದರ ಜೊತೆಗೆ ಒಬ್ಬ ಪೊಲೀಸ್ ಪೇದೆ ನೇಮಿಸಬೇಕಿತ್ತು. ಯಾವುದೇ ಪೇದೆ ನೇಮಿಸದೆ ನಿರ್ಲಕ್ಷ್ಯದ ತಪಾಸಣೆ ಮಾಡಿ ಜನರಲ್ಲಿ ಆತಂಕವನ್ನ ಮೂಡಿಸುತ್ತಿದ್ದಾರೆ. ಗಡಿ ಗ್ರಾಮಗಳಾಗಿರುವ ರಾಜವಂತಿ, ನಾಗಲಮಡಿಕೆ, ನಾಗಲಾಪುರ, ಅರಸೀಕೆರೆ ಹಾಗೂ ಟಿಎನ್ ಕೋಟೆ ಗಡಿ ಭಾಗಗಳಲ್ಲಿ ತಾತ್ಕಾಲಿಕ ಮೂಲ ಸೌಕರ್ಯಗಳೊಂದಿಗೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ನಿಯೋಜಿಸಲಾಗಿದೆ. ಆಂಧ್ರದಿಂದ ಬರುವ ಎಲ್ಲರನ್ನ ಚೆಕ್ ಪೋಸ್ಟ್ನಲ್ಲಿ ಆರೋಗ್ಯ ಇಲಾಖೆ ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಕಡ್ಡಾಯವಾಗಿ ತಪಾಸಣೆ ಒಳಪಡಿಸುತ್ತಿದ್ದಾರೆ. ನಾಗಲಾಪುರ ಚೆಕ್ ಪೋಸ್ಟ್ನಲ್ಲಿ ತಪಾಸಣೆ ಮಾಡದೆ 2 ದಿನ ಕಾಲಹರಣ ಮಾಡಲಾಗಿದೆ. ಮುನ್ನೆಚ್ಚರಿಕೆ ಸೂಚನೆ. ಕೊರೋನಾ ಸೋಂಕಿನಿಂದ 2 ಮೃತಪಟ್ಟ ಹಿನ್ನೆಲೆಯಲ್ಲಿ ಪಾವಗಡ ತಾಲೂಕಿನಲ್ಲಿ ಕೊರೋನಾ ಮುನ್ನೆಚ್ಚರಿಕೆ ಅಧಿಕಾರಿಗಳಿಗೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅಧ್ಯಕ್ಷರು ಹಾಗೂ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ರವರು ಗಡಿ ತಾಲೂಕು ಪಾವಗಡವನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಗಡಿ ತಾಲೂಕಿಗೆ ಯಾವುದೇ ಭೇಟಿ ಕೊಡುವುದಾಗಲಿ, ತಾಲೂಕಿನಲ್ಲಿ ಅಹಿತಕರ ಘಟನೆಗಳು ಆದಾಗ ಕ್ರಮ ಮತ್ತು ಭೇಟಿ ನೀಡಲು ಮಲತಾಯಿ ಧರಣಿಯನ್ನ ಮಾಡುತ್ತಿದ್ದಾರೆ ಎಂದು ತಾಲೂಕಿನ ಜನರು ಮಾತಾಡುತ್ತಿದ್ದಾರೆ. ಜಿಲ್ಲಾಧಿಕಾರಿ ಸಭೆ ನಡೆಸಿ ಸೋಂಕು ಹರಡುವಿಕೆಯನ್ನು ತಡೆಯಲು ಸೂಕ್ತ ಕ್ರಮಕ್ಕಾಗಿ ಸೂಚಿಸಿದರೂ ಸಹ ತಾಲೂಕು ಆಡಳಿತ ಮಾತ್ರ ನಿರ್ಲಕ್ಷ್ಯ ವಹಿಸಿ ಯಾವುದೇ ಆರೋಗ್ಯ ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ಪೊಲೀಸ್ ಅಧಿಕಾರಿಯನ್ನ ನೇಮಿಸದೆ ತಪಾಸಣೆ ಮಾಡದೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ವರದಿ ನಾಗಲಾಪುರ ಕುಮಾರ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.